ಎಲ್ಲೋ ಕೂತ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಬೇಡಿ. ನಿಮ್ಗೆ ಏನೋ ಕಮೆಂಟ್ ಸಿಗ್ತೈತೆ, ಲೈಕ್ ಸಿಗ್ತೈತೆ, ಶೇರ್ ಸಿಗ್ತೈತೆ ಅಂತ ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗ್ಬೇಡಿ. ಪಿಕ್ಚರ್ನ ನೋಡಿ, ದಯವಿಟ್ಟು ಪಿಕ್ಚರ್ನ ನೋಡ್ಬಿಟ್ಟು ನನಗೆ ಅವಾಗ ಏನಾರು ಅನ್ಲಿ, ನನಗೆ ಖುಷಿಯಾಗಿ ತಗೊಂತೀನಿ. ಯಾಕೆ ನನಗೆ ಸರಿ ಇಲ್ಲ, ನಾನು ಇನ್ನೂ ಏನೋ ತಿದ್ಕೋಬೇಕು ಅನಿಸ್ತೈತೆ ಅಲ್ವಾ. ನಾನು 25 kg ಕಮ್ಮಿ ಆಗಿದ್ದೀನಣ್ಣ, 25 ಕಮ್ಮಿ ತೂಕ ಇಳಿಸಿದ್ದೀನಿ. ಇದೇ ಯಾರೋ ದೊಡ್ಡವ್ರು ಮಾಡಿದ್ರೆ ಎಷ್ಟು ನೀವು ಟ್ರೋಲ್ ಮಾಡಿರ್ತೀರೋ, ಅವ್ರನ್ನ ಎಷ್ಟು ಹೈಲೈಟ್ ಮಾಡ್ತಾರೋ. ನಾನು ಯಾಕೆ ಹೈಲೈಟ್ ಮಾಡಿಲ್ಲ? ನಾನೇನು ಬೇರೆ ಪಿಕ್ಚರ್ ಏನೋ ಮಾಡಿದ್ದೀನಾ? ಮತ್ತೊಂದು ಏನೋ ಕನ್ನಡ ಇವನು ಏನೋ ಸರಿಗೆ ಮಾಡಿಲ್ಲ ಅಂತ ನಾನೇನು ಸೆಕ್ಸ್ ಪಿಕ್ಚರ್ ಮಾಡಿದ್ದೀನಾ ಹೇಳಿ? ಅಂದೇನಾರು ಮಾಡಿದರೆ ನನ್ಗೆ ತುಂಬ ಹರ್ಟ್ ಆಗ್ತೈತೆ. ಯಾಕಂದ್ರೆ ನಮ್ಮ ಮನೇಲೂ ಎಲ್ಲ ಹೆಣ್ಮಕ್ಳು ಇದ್ದಾರೆ. ನಾನು ಮಾಡಿರೋ ಕನ್ನಡ ಪಿಕ್ಚರ್ ಒಂದು ಸುಂದರವಾದ ಗಂಡ ಹೆಂಡತಿ ಫ್ಯಾಮಿಲಿ ತೋರಿಸಿದ್ದೀನಿ. ಒಂದು ಹುಡುಗಿಯಿಂದ ಹೋದ್ರೆ ಯಾವ ಥರ ಎಲ್ಲ ಹುಡುಗರು ಹೆಂಗೆ ಸಾಯ್ತಾರೆ ಅಂತಲೂ ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ಥರ ಎಲ್ಲ ಒಂದು ಮರ್ಯಾದೆ ಕೊಡ್ಬೇಕಂತನೂ ಇದರಲ್ಲಿ ತೋರಿಸಿದ್ದೀನಿ. ರೌಡಿಸಮ್ ಆಗಿರ್ಬೋದು, ಒಂದು ಹೆಣ್ಣಿಗೆ ಎಷ್ಟು ಗೌರವ ಕೊಡಬೇಕು ನಾವಲ್ಲ ಅಂತಾನೂ ಅದನ್ನು ತೋರಿಸಿದ್ದೀನಿ. ಹುಡುಗಿಂದ ಹೋದ್ರೆ ತಂದೆ ತಾಯಿ ಮಾತು ಬಿಟ್ಟು ಮರ್ತಿ ಹೋದ್ರೆ ಹುಡುಗಿಂದ ಹೋದ್ರೆ ಅದನ್ನು ಯಾವ ಥರ ಅಲ್ಲ ಸರ್. ಒಂದು ತಂದೆ ತಾಯಿ 25 ವರ್ಷ ಒಂದು ಹುಡುಗನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಸಪೋರ್ಟ್ ಪಟ್ಟಿರ್ತಾರೆ. ಅದೇ ಹುಡುಗಿ ಒಂದು 25 ಸೆಕೆಂಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಾ?